ಒಳ್ಳೆ ಈ ಕಡೆ ಬನ್ನಿ. SV ಸ್ಮಾರ್ಟ್ ಮಿಷನ್ ಎಂಬ ಒಂದು ಹೆಸರಲ್ಲಿ ಸುಮಾರು 5 ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ. ಒಬ್ಬರೊಬ್ಬರು 1,000 ಕಟ್ಟಬೇಕು. ಒಂದು 24 ತಿಂಗಳಿಗೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು. ತಿಂಗಳಿಗೆ ಒಂದು ಸಾರಿ ಲಾಟ್ರಿ ತಗೊಳ್ತೀನಿ. ಲಾಟ್ರಿಯಲ್ಲಿ ಏನೇನು ಬರ್ತದೋ, ಸೊ ಲಾಟ್ರಿಯಲ್ಲಿ ಬರೋ ರೀತಿಯಲ್ಲಿ ಪ್ರತಿ ತಿಂಗಳಿಗೆ ಈ ತಿಂಗಳಿಗೆ ಒಂದು ತಾರು, ಉದಾಹರಣೆಗೆ ಫಸ್ಟ್ ತಿಂಗಳಿಗೆ ಲಾಟ್ರಿ ತಗೊಳ್ಳುವಾಗ 1 ತಾರು ಮತ್ತು ಒಂದು 8 ಬೈಕ್, HF ಬೈಕ್ ಕೊಡ್ತೀವಿ. ಮತ್ತು 2ನೇ ತಿಂಗಳಿಗೆ ನೆಕ್ಲೆಸ್ ಕೊಡ್ತೀವಿ. 3ನೇ ತಿಂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಈವನ್ 2 BHK ಹೌಸ್, 3 BHK ಹೌಸ್, ಐಫೋನ್ ಕೊಡ್ತೀವಿ, ಹೋಂಡಾ ಇದು ಕೊಡ್ತೀವಿ, ಹೋಂಡಾ ಸಿಟಿ ಇಂಥಾಗ ಎಲ್ಲ ಹೇಳ್ತಾರೆ. ಸೊ ಇಂಥಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಕಾನೂನು ಪ್ರಕಾರ ಬಟ್ಸ್ ಆಕ್ಟ್ ಅಂದರೆ ಒಂದು ಬಂದಿದೆ. ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, BUDS. ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಯಾವುದೇ ಒಂದು ಅನ್ರಿಜಿಸ್ಟರ್ಡ್ ಕಂಪನೀಸ್, ಎನಿ ಆರ್ಗನೈಸೇಷನ್, ಎನಿ ಕೋಆಪರೇಟ್ ಅನ್ರಿಜಿಸ್ಟರ್ಡ್ ಕಂಪನೀಸ್ ಇರಲಿ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್, ಪ್ರೈವೇಟ್ ಪಾರ್ಟ್ನರ್ಶಿಪ್, ಇಂಥ ಯಾವುದೋ ಒಂದು ಡೆಪಾಸಿಟ್ ಕಲೆಕ್ಟ್ ಮಾಡೋದು, ಜನರ ಕಡೆಯಿಂದ ಡೆಪಾಸಿಟ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಯಾಕೆ ಈ ಕಾನೂನು ಬಂದಿದೆ ಅಂದರೆ, ಜನರ ಜೊತೆಗೆ ಒಬ್ಬರೊಬ್ಬರ ಜೊತೆಗೆ 1000, 2,000, 5,000 ತುಂಬ ಜಾಸ್ತಿ ಕಲೆಕ್ಟ್ ಮಾಡಲ್ಲ. ಬಟ್ ಲೆಕ್ಕದಲ್ಲಿ 5,000, 10,000 ಜನ ಜೊತೆಗೆ ಇವರು ಕಲೆಕ್ಟ್ ಮಾಡ್ತಾರೆ. ನಮ್ಮ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು 1,100 ಜನ ಕಡೆಯಿಂದ 1,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಇವರು. ಈಗ ಒಬ್ಬರಿಗೆ ತಾರನ್ನು ಫಸ್ಟ್ ತಿಂಗಳಿಗೆ ಕೊಟ್ಟಿದ್ದಾರೆ ಮತ್ತು ಬೈಕನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಇಂತಾಗ ನಮಗೂ ಸಿಗುವುದಕ್ಕೆ ಸಾಧ್ಯನೇ ಇರುತ್ತೆ ಅಂದರೆ ಒಂದು ನೆಪದಲ್ಲಿ ಇನ್ನೂ ಒಂದು 5,000, 6,000 ಜನ ಕಟ್ತಾರೆ. ಮುಂದಿನ ತಿಂಗಳಲ್ಲಿ ಇನ್ನೂ ಇದು ಸಂಖ್ಯೆ ಜಾಸ್ತಿ ಆಗುತ್ತದೆ. ಜನರಿಗೆ ಏನು ನಾವು 1,000 ಕಟ್ತಾ ಇದ್ವಿ, ತಿಂಗಳಿಗೆ 1,000 ಕಟ್ತಾ ಇದ್ವಿ, 24 ತಿಂಗಳ. ಸೊ ಇನ್ ಬಿಟ್ವೀನಲ್ಲಿ ಕೆಲವೊಬ್ಬರು ಬಿಟ್ಟು ಹೋಗಿಬಿಡ್ತಾರೆ. 24,000ಕ್ಕೆ ಬಂದು ಕೇಸ್ ಕೊಡುವುದು ಜನ ಮುದ್ದು ಬರಲ್ಲ. 24,000 ಕೆಲವೊಬ್ಬರಿಗೆ ಬಂದಿರ್ತದೆ, ನಮಗೆ ಅದಿಷ್ಟಲ್ಲ, ನಮಗೆ ಬಂದಿಲ್ಲ ಅಂದರೆ ಅವ್ರು ಕೇಸ್ ಕೊಡೋದಕ್ಕೂ ಮುಂದೆ ಬರಲ್ಲ. ಜನರ ಕಡೆ ತುಂಬ ಜಾಸ್ತಿ ಕಲೆಕ್ಟ್ ಮಾಡುವಾಗ ಜನ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಕಮ್ಮಿ ಅಮೌಂಟ್ ಇರುವಾಗ ಕಂಪ್ಲೇಂಟ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಅದರಿಂದ ಇದು ಮಾಡುವುದು, ಇಂಥ ಸ್ಕೀಮನ್ನು ಮಾಡಿ ಜನರ ಕಡೆ ಮೋಸ ಮಾಡೋದಕ್ಕೂ ಸಾಧ್ಯನೇ ಆಗ್ತದೆ. ಈ ಸ್ಕೀಮಲ್ಲಿ ಇವರು ಎಷ್ಟು ಜನ ಜೊತೆಯಿಂದ ಕಲೆಕ್ಟ್ ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಿರಲ್ಲ. ಈಗ ಇವರು ಹೇಳ್ತಾ ಇರೋದು ಆಲ್ರೆಡಿ ಬೆನಿಫಿಟ್ಸ್ ಆರ್ ಅಶ್ಯೂರ್ಡ್ ಬೆನಿಫಿಟ್ಸ್. ಸುಮಾರು ಒಂದು 2-3 ಕಾರ್ ಬೈಕ್, ಒಂದು 2 BHK ಹೌಸ್, ಒಂದು 3 BHK ಹೌಸ್, ಒಂದು 10-20 ಮೋಟಾರ್ ಬೈಕ್ಸ್ ಮತ್ತು ಸ್ಮಾಲ್ ಐಫೋನ್ಸ್, ಅದೇ ಇದಂದರೆ ಬೆನಿಫಿಟ್, ಗೋಲ್ಡ್ ನೆಕ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಇವರು ಕಟ್ಟುವ ಪ್ರತಿಯೊಬ್ಬರು ಕಟ್ಟುವ ದುಡ್ಡಕ್ಕೆ ಎಷ್ಟು ಇಂಟ್ರೆಸ್ಟ್, ಇದು ಯಾವುದಕ್ಕೂ ಲೆಕ್ಕ ಇಲ್ಲ. ಇದನ್ನು ಕಮ್ಮಿ ಜನ ಕಟ್ಟುವಾಗ ಅವ್ರಿಗೂ ಬಿಸ್ನೆಸ್ ಆಗಲ್ಲ. ಇವ್ರಿಗೆ ಹೇಳಿರೋ ಅಶ್ಯೂರೆನ್ಸನ್ನು ಹಾನರ್ ಮಾಡೋಕ್ಕಾಗಲ್ಲ. ಒಂದು ವೇಳೆ 50,000 ಜನ, 60,000 ಜನ ಕಟ್ಟುವಾಗ ಇವನಿಗೆ ಖರ್ಚಾಗೋದು ಒಂದು 3-4 ಕೋಟಿ. 50-60,000 ಜನ ಮಾಡುವಾಗ ಒಂದು 7-8 ಕೋಟಿ ಬಂದು ಬರ್ತದೆ. ಅವ್ರಿಗೆ ತಿಂಗಳಿಗೆ 7-8 ಕೋಟಿ ಬಂದು ಬರ್ತದೆ. ಸೊ ಅವಾಗ ಎಲ್ಲ ದುಡ್ಡನ್ನು ತೊಗೊಂಡು ಹೋಗೋದಕ್ಕೂ ಸಾಧ್ಯನೇ ಇರ್ತದೆ. ಇದನ್ನು ಕಂಟ್ರೋಲ್ ಮಾಡೋರು, ರೆಗ್ಯುಲೇಟ್ ಮಾಡೋದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ. ಸೊ
ಸೊ ಜನರ ಕಡೆ ಸಾವಿರಾರದ ಲೆಕ್ಕದಲ್ಲಿ ಇದನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 5 ಜನ ಇದರಲ್ಲಿ ಪ್ರಾರಂಭ ಮಾಡಿರುವುದು ಮೊಹಮ್ಮದ್ ಅಶ್ರಫ್ 37 ವರ್ಷ, ಸೂರತ್ಕಲ್ ವ್ಯಕ್ತಿ, ಮಂಗಳೂರಲ್ಲಿಂದ ಬಂದು ಮಂಗಳೂರಲ್ಲಿ ಆಲ್ರೆಡಿ ಒಂದು ಸ್ಕೀಮ್ ನಡೆಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಒಂದು 4 ಜನರನ್ನು ಲೋಕಲ್ ಸೇರಿಸ್ಕೊಂಡಿದ್ದಾರೆ. ಸೊ ಇದರಲ್ಲಿ ಸುಲೈಮಾನ್ 37 ವರ್ಷ, ಅಬ್ದುಲ್ ಗಫೂರ್ 34 ವರ್ಷ, ಮೊಹಮ್ಮದ್ ಅಕ್ರಮ್ 34 ವರ್ಷ, ಕಿಶೋರ್ 41 ವರ್ಷ. ಇಲ್ಲಿ ಲೋಕಲ್ ಅವರನ್ನು ಸೇರಿಸಿಕೊಂಡು, ಮಡಿಕೇರಿಯವರನ್ನು ಸೇರಿಸಿಕೊಂಡು ಜನರ ಜೊತೆ ಆಲ್ರೆಡಿ ಫಸ್ಟ್ ಮಂತ್ ಸ್ಕೀಮನ್ನು ಕಲೆಕ್ಟ್ ಮಾಡ್ತಾರೆ. ಇಂಥಗೆ ಯಾವುದೇ ಒಂದು ಸ್ಕೀಮ್ ಬರೋ ಸಂದರ್ಭಗಳಲ್ಲಿ ಸಾರ್ವಜನಿಕರ ಲೋಕಲ್ ಶಿಕ್ಷಣಕ್ಕೆ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಇಂಥಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರ್ತದೆ ಮತ್ತು ಅಶ್ಯೂರ್ಡ್ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ. ಸೊ ಡಬಲ್ ಮಾಡಿ ಕೊಡ್ತೀವಿ ಇಂಥವೆಲ್ಲ ಕೊಡೋದಕ್ಕೂ ಸಾಧ್ಯ ಇಲ್ಲ. ಬೆನಿಫಿಟ್ಸ್ ಮಿನಿಮಮ್ ಬೆನಿಫಿಟ್ಸ್ ಇರೋದು ಇಂಥಾಗ ಇರೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ರೆಗ್ಯುಲೇಟೆಡ್ ಬಾಡಿ ಇಲ್ಲದೆ ಜನರ ಜೊತೆಯಿಂದ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಹಣವನ್ನು ಕಲೆಕ್ಟ್ ಮಾಡಿ ನಾನು ಡಬಲ್ ಮಾಡಿ ಕೊಡ್ತೀನಿ, ನಾನು ಬಿಸ್ನೆಸ್ ಮಾಡಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಮಾಡಬೇಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಮೂಲಕ ಮತ್ತು ಅದು ರಿಜಿಸ್ಟರ್ಡ್ ಕಂಪನಿಯಾಗಿ ಇರಬೇಕಾಗುತ್ತದೆ.